ಯಡಿಯೂರಪ್ಪನವರು ಯಾಕೆ ಹೆಜ್ಜೆ ಇಡ್ತಾ ಇದ್ದಾರೆ, ಜೊತೆಗೆ ಹೈಕಮಾಂಡಿನ ವೀಕ್ನೆಸ್ಗಳೇನು, ಪ್ಲಸ್ ಏನು, ಇವೆಲ್ಲರೂ ತಿಳ್ಕೊಂಡಿದ್ದಾರೆ ಯಡಿಯೂರಪ್ಪನವರು. ಜೊತೆಗೆ ಇವರು ಸಹಿತ ಇವರು ಏನು ಸಾಮಾನ್ಯ ಘಟಾನುಘಟಿಗಳಿಲ್ಲ, ಎಲ್ಲರೂ ಅಸಮಾನ್ಯರಿದ್ದಾರೆ. ಹೀಗಾಗಿ ಇವತ್ತು ಹೈಕಮಾಂಡ ಈ ಇಬ್ಬರು ತಿಕ್ಕಾಟದಲ್ಲಿ ಫಸಲ್ ಬಿದ್ದುಬಿಟ್ಟದು. ಯಾರನ್ನ ಬೆನ್ನತ್ತದು, ಯಡಿಯೂರಪ್ಪನ ಬೆನ್ನತ್ತದೋ ಇವ್ರನ್ನ ಬೆನ್ನತ್ತದೋ, ತಟಸ್ಥರಂತಿ ನೀವು ಹೆಂಗೆ ಹೇಳ್ತೀರ ಹಂಗೆ, ಹೈಕಮಾಂಡ ಹೆಂಗೆ ಹೇಳ್ತೀರ ಹಂಗೆ, ಅದು ತಮ್ಮೆಲ್ಲ ಹಾಕೊಳ್ತಾ ಇಲ್ಲ ಅವರು. ಹೆಚ್ಚುಗಳು ಮೇಲೆ ನಾಳೆ ಆಯಿತು ನೀವು ಮಾಡಿದಿರಿ ಅಂತ ಮಾತು ಬರ್ತದೆ. ಅದಕ್ಕೆ ತಟಸ್ಥರು ನೀವು ಯಡಿಯೂರಪ್ಪನ ಮಾಡಿದ್ರು ಸರಿ ರೀ, ಅವ್ರು ಮಾಡಿದ್ರು ಸರಿ ರೀ, ಎರಡೂ ಸರಿ ರೀ ಅನ್ನುವಂಥ ಲೆಕ್ಕದಲ್ಲಿ ಇದ್ದಾರೆ ಅವರು. ಅಂದರೆ ಇವೆಲ್ಲ ವರ್ತನೆಗಳು ನೋಡಿದಾಗ, ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಅನಿಸ್ತದಂಗೆ ಹೌದು ಇವ್ರೊಳಗೆ ಈ ರೀತಿ ಅದ ಅಂತೇಳಿ. ಒಟ್ಟಾರೆಯಾಗಿ ಯಡಿಯೂರಪ್ಪನವ್ರನ್ನ ಕಿತ್ತು ಹಾಕೋದಾಗ್ರಿ, ಅವ್ರ ಮಗನ ಕಿತ್ತು ಹಾಕೋದಾಗ್ರಿ ಸದ್ಯದ ಮಟ್ಟಿಗೆ ಭಾಳ ಕಷ್ಟ ಹೈಕಮಾಂಡ್ಗೆ. ಯಾಕಂದ್ರೆ ಹೈಕಮಾಂಡ ಇವತ್ತು ಕರ್ನಾಟಕದಲ್ಲಿ ಅಧಿಕಾರ ಕಳ್ಕೊಂಡದ, ಮತ್ತು ಕರ್ನಾಟಕ ಜನ ಒಂದಿಷ್ಟು ಬುದ್ಧಿವಂತರಿದ್ದಾರೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗಿದೆ. ಉತ್ತರ ಭಾರತ ಸಂಘ ಒಂದು ಅಂಧಾಭಿಮಾನದಿಂದ ಬಿ ಜೆ ಪಿಯನ್ನು ನಂಬ್ತಾ ಇಲ್ಲ ಇಲ್ಲಿ ಜನ ಅನ್ನುವಂಥದ್ದು. ಜೊತೆಗೆ ಇಲ್ಲಿನಷ್ಟು ವಿಚಾರವಾದಿಗಳು, ಅದರ ಜೊತೆ ಜನರನ್ನು ಜಾಗೃತಿ ಮಾಡುವಂಥದ್ದು, ಜೊತೆಗೆ ಗ್ಯಾರಂಟಿಯನ್ನು ಕೊಡ್ತಾ ಹೊರಟಿರುವಂಥದ್ದು, ಅದರ ಜೊತೆಗೆ ಸಿದ್ದರಾಮಯ್ಯನವರು OBC ಜನರನ್ನು ಜಾಗೃತಿ ಮಾಡ್ತಾ ಇರೋದು, ಇವೆಲ್ಲನೂ ಇದೇ ಸಂದರ್ಭದಲ್ಲಿ ನಮ್ಮ ಕಾಂತರಾಜ್ ವರದಿ ಬಗ್ಗೆ ನಮ್ಮ ಆರ್ ಅಶೋಕ್ ಅವರು ಟೀಕಾ ಮಾಡ್ತಾ ಇರ್ತಾರೆ. ಅದು ನೋಡುವಂಥ ವಿಷಯ ಇದೆ. ಏನು ಟೀಕಾ ಮಾಡ್ತಾರಪ್ಪ ಅಂತಂದ್ರೆ ಅವರ ಸಿದ್ದರಾಮಯ್ಯನವರು ಏನಪ್ಪ ಅಂತಂದ್ರೆ ಇಲ್ಲೇ ಕಾಂತರಾಜ್ ವರದಿಯನ್ನು ನಮ್ಮ ವಿಜೇಂದ್ರ ಅವರು ಇದೇ ಮಾತು ಮಾಡ್ತಾರೆ, ಆರ್ ಅಶೋಕ್ ಅವರು ಇದನ್ನೇ ಮಾತಾಡ್ತಾರೆ. ಕಾಂತರಾಜ್ ವರದಿಯನ್ನು ಮೂಲಿಗೆ ತಳಿಸಿಬಿಟ್ರು, ಏಕ್ದಮ್ ರಾಹುಲ್ ಗಾಂಧಿ ಅವರು ಹೆಚ್ಚು ತಕ್ಷಣ ಕೇಳಿದ್ರು ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಇವರು ಅದಕ್ಕೆ ಬೆನ್ನು ಹತ್ತಿದ್ರು. ಆ ಸಂದರ್ಭದಲ್ಲಿ ಒಕ್ಕಲಿಗೆ ಮತ್ತು ಲಿಂಗಾಯತ್ ಲಾಬಿಯನ್ನು ಎತ್ತಿಗಟ್ಟಿದ್ರು ಅನ್ನೋದು ನಾವು ಮಾತಾಡೋಂಗಿಲ್ಲ. ಆದ್ರೆ ಇವತ್ತು ಈ ಸಿದ್ದರಾಮಯ್ಯ ಟೀಕಾ ಮಾಡೋದು